ನಮಸ್ಕಾರ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ನಿಮಗೆ ತೋರಿಸ್ತಾ ಇರೋದು ಬದ್ರಿನಾಥ್ ಸ್ಥಳ ಬಂದು ಸಾಕಾಗಿ ವ್ಯೂ ಕಾಣ್ತಾ ಇದೆ. ನಿಮಗೆ ನೋಡ್ಬೋದು. ಈ ಟೆಂಪಲ್ ನೀವು ನೋಡ್ತಿರೋದು ಬ್ಯಾಕ್ ಸೈಡ್ ಟೆಂಪಲ್ ಬ್ಯಾಕ್ ಸೈಡ್. ಸೊ ಒಳಗಡೆ ಗರ್ಭಗುಡಿ ಕೂಡಿ ಅಂತಂದರೆ ನಾವೆಲ್ಲ ಗರ್ಭಗುಡಿ ಕಾಣ್ತಾ ಇದ್ದೀವಿ. ಸೊ ಹೀಗೆ ಹೋಗ್ತಾ ಇದ್ದರೆ ಫ್ರಂಟಲ್ಲಿ ಎಂಟ್ರಿ ಬರುತ್ತೆ. ಸೊ ನಾವು ಆಲ್ರೆಡಿ ಈಗ ಪ್ರವೇಶ ಮುಗಿಸ್ಕೊಂಡು ಬಂದಿರ್ತೀವಿ. ಸೊ ಇದು ನೋಡ್ತಿರೋದು ನೀವು ಪಾಂಡವರು ಸ್ವರ್ಗಕ್ಕೆ ಹೋಗಿರೋ ಪ್ಲೇಸ್ ಇದು. ಸೊ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇದು ಊರು ಬಂದುಬಿಟ್ಟು ಮಾನಗಾಂವ್ ಅಂತ. ಸೊ ನೀವು ನೋಡ್ಬೋದು ಇಲ್ಲೆಲ್ಲ ಕಾಣ್ತಿರೋದು ಪಾಂಡವರು. ಸೊ ಪಂಚ ಪಾಂಡವರಲ್ಲಿ ಕಾಣ್ತಿರೋದು. ಸೊ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಪಾಂಡವರಲ್ಲಿ ಸ್ವರ್ಗಕ್ಕೆ ಹೋಗೋ ಸ್ಥಳ ಇದೆ. ಸೊ ಬಂದ್ಬಿಟ್ಟು ಸರಸ್ವತಿ ನದಿ. ಸೊ ಈ ಸರಸ್ವತಿ ನದಿ ಏನಾಗುತ್ತೆ ಅಂದರೆ ಇಲ್ಲಿ ಗಣೇಶ ತಪಸ್ಸು ಕುಂತು ಬರೀತಿರ್ತಾರೆ. ಶಿವ ಮತ್ತು ಗಣೇಶ ಬಂದ್ಬಿಟ್ಟು ಇಲ್ಲಿ ಬರೀತಿರ್ತಾರೆ. ಬರೀಬೇಕಾದ್ರೆ ಅವನಿಗೆ ತುಂಬ ಸೌಂಡ್ ಆಗ್ತಿರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಸರಸ್ವತಿ ನದಿ ಅಲ್ಲಿಂದ ಮುಂದೆ ಬರಬಾರದು ಅಂತ. ಸೊ ಅದಕ್ಕೆ ಇದು ಸರಸ್ವತಿ ನದಿ ಮಾನಗಾಂವ್ ಮಾತ್ರ ಮಾನಗಾಂವಲ್ಲಿ ಮಾತ್ರ ಕಾಣುತ್ತೆ. ಇಲ್ಲಿಂದ ಭೂಮಿಯಲ್ಲಿ ಒಳಗಡೆ ಹೋಗುತ್ತೆ ಸರಸ್ವತಿ ನೋಡ್ಬೋದು. ಭೂಮಿ ಕಾಡ ಭೂಮಿಯಲ್ಲಿ ಪಾತಾಳಕ್ಕೆ ಹೋಗುತ್ತೆ. ಸೊ ಈ ಕಾರಣಕ್ಕೆ ಪಾತಾಳಕ್ಕೆ ಹೋಗುವ ಸ್ಥಳ ಇದೆ ಸರಸ್ವತಿ ನದಿ. ಇದು ನಮಗೆ ಸೊ ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿಂದನೇ ಪಂಚಪಾಂಡವರು ಸ್ವರ್ಗಯಾನ ಆಗಿಬಿಡುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಮಾನಗಾಂವಿಂದ ಸ್ವರ್ಗಕ್ಕೆ ಪಂಚಪಾಂಡವರು ಎಲ್ಲ ಮಹಾಭಾರತ ಯುದ್ಧ ಮುಗಿದಿಂದ ಕೌರವರ ಜೊತೆ. ಸೊ ಅವರು ರಾಜ್ಯವೆಲ್ಲ ಆಳಿ ನೆಕ್ಸ್ಟ್ ಅವರು ಹೋಗ್ತಿರೋದು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಇದೇ ದಾರಿಯಿಂದಲೇ ಅವರು ಹೋಗೋದು. ಇದೇ ಸ್ವರ್ಗಯಾನ ಅಂತ ಹೇಳ್ತಾರೆ. ಸೊ ಕಾಣುತ್ತಲ್ಲ ನೀವು. ಸೊ ಇದೇ ದಾರಿಯಲ್ಲೇ ಅವರು ಪಂಚಪಾಂಡವರು ಹೋಗೋದು. ಸೊ ನೋಡಿ ಫ್ರೆಂಡ್ಸ್, ಇದು ಹಿಮಾಲಯ ಪರ್ವತ. ಸೊ ಹಿಮಾಲಯ ಪರ್ವತದಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಸ್, ಇದೇ ನಿಮಗೆ ಪಾಂಡವರು ಹೋಗಿರೋ ಸ್ಥಳ ಮತ್ತು ದಾರಿ. ಸೊ ನೀವು ನೋಡ್ಬೋದು, ಇದು ಕಾಣುತ್ತಲ್ಲ ದಾರಿ. ಸೊ ಇಲ್ಲಿಂದನೇ ಅವರು ಹೋಗಿರೋದು ಪಾಂಡವರು. ಸೊ ಇದೆಲ್ಲ ಹಿಮಾಲಯ ಪರ್ವತ. ಈ ಡಿಸೆಂಬರಲ್ಲಿ ನೀವು ಹೋದರೆ ಅಲ್ಲಿ ಡಿಸೆಂಬರಲ್ಲಿ ಬಂದಾಗಿರುತ್ತೆ. ಆ್ಯಕ್ಚುಲಿ ಈ ಟೆಂಪಲ್ ಬಂದುಬಿಟ್ಟು 6 months ಓಪನ್ ಆಗುತ್ತೆ, 6 months ಕ್ಲೋಸ್ ಆಗಿರುತ್ತೆ. ಸೊ ನೀವು ನೋಡ್ಬೋದು ಹಿಮಾಲಯ ಕ್ಲೌಡ್ಸ್ ಎಲ್ಲ. ಸೊ ಸ್ವರ್ಗಕ್ಕೆ ಅಂದರೆ ಸ್ವರ್ಗದ ಥರ ಕಾಣುತ್ತೆ ನಿಮಗೆ ಕ್ಲೌಡ್ಸ್.